ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ನೋಡೋಣ. ಸೊ ಆಸ್ ಆಫ್ ನೋ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಓಕೆ, ಸೊ ಗ್ರೀನ್ ಕ್ಯಾಂಡಲ್ ಏನೋ ಆಗಿದೆ. ಸೊ ಅಕಸ್ಮಾತ್ ನಾಳೆ ನೋಡೋದಾದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿಗಳನ್ನೇ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸೆಲ್ಲಿಂಗ್ ನೋಡ್ಬೇಕಂದ್ರೆ 52,250 ಅಥವಾ 270 ಕೆಳಗಡೆ ಮಾರ್ಕೆಟ್ ಹೋಗ್ಬೇಕು. ಸೊ ಫಾರ್ ದ್ಯಾಟ್ ಓಪನಿಂಗ್ ಆಗೋದೇ ಅಟ್ ಲೀಸ್ಟ್ 150 ಪಾಯಿಂಟ್ ಆದ್ರೂ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಆಗಿ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ಬೋದು. ಅರೌಂಡ್ 250 ಪಾಯಿಂಟ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಬಟ್ ಬೈಯಿಂಗ್ ನೋಡ್ಬೇಕಂದ್ರೆ ಜಸ್ಟ್ ಹೈ ಬ್ರೇಕ್ ಆದ್ರೆ ಸಾಕು. ಇವತ್ತಿನ ಹೈ ಬ್ರೇಕ್ ಆದ್ರೆ ಅದು ಸಸ್ಟೈನ್ ಆಗಬೇಕು ಅಂಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಇಲ್ಲಾಂದ್ರೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ಅಲ್ಲಿ ರೆಸಿಸ್ಟೆನ್ಸ್ ಇರೋ ರೀತಿ ಕಾಣ್ತಾ ಇದೆ ಅಷ್ಟೇ. ಸೊ 52,500 ಇಸ್ ಅ ರೌಂಡ್ ಲೆವೆಲ್. ಆ ರೌಂಡ್ ಲೆವೆಲ್ ಹತ್ರನೇ ತಿರುಗ್ತಾ ಇದೆ ಮಾರ್ಕೆಟ್. ಸೊ ಇದನ್ನ ಬಿಟ್ಟು ಮೇಲ್ಗಡೆ ಹೋಗ್ಬೇಕು 52,600. ಓಕೆ, ಸೊ ಆಸ್ ವಿ ಎಕ್ಸ್ಪೆಕ್ಟೆಡ್ ಈ ಲೆವೆಲ್ ಬಿಟ್ಟು ಮೇಲ್ಗಡೆ ಹೋಗಿತ್ತು, ಬಟ್ ಇಮಿಡಿಯೇಟ್ಲಿ ರಿವರ್ಸ್ ಕೆಳಗಡೆ ಬಂತು. ಸೊ ಇಲ್ಲಿ ಒಂದೇ ಸಲ ಹಿಟ್ ಆಯ್ತು. ಆಮೇಲೆ ಬೇರೆ ಯಾವುದು ಟ್ರೇಡು ಇಲ್ಲಿ ಸಿಕ್ಕಿಲ್ಲ ನಮಗೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಲೆವೆಲ್ ಮೇಲ್ಗಡೆ ಹೋದಾಗ ಅಂಡ್ ಮಾರ್ಕೆಟ್ ಸಸ್ಟೈನ್ ಆದಾಗ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಅಪ್ ಟು 53,000 ವರೆಗೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅಕಸ್ಮಾತ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತಾ, ಸ್ವಲ್ಪ ಸೈಡ್ ವೇಸ್ ಆಗಿ 52,250 ಬ್ರೇಕ್ ಆಯ್ತಾ, ಸೊ ಈಸಿಲಿ ಇಲ್ಲಿವರೆಗೂ ಬರ್ಬೋದು. ಓಕೆ, 250 ಪಾಯಿಂಟ್ಸ್ ಈಸಿಲಿ ಕೆಳಗೆ ಬೀಳುತ್ತೆ. ಸೊ ಇದನ್ನು ಕೂಡ ಬ್ರೇಕ್ ಆದ್ರೆ ಇಲ್ಲಿವರೆಗೂ, ಬಟ್ ಈ ಲೆವೆಲ್ ಅನ್ನ 52,000 ಲೆವೆಲ್ ಅನ್ನ ಬ್ರೇಕ್ ಆಗೋದು ಸ್ವಲ್ಪ ಡಿಫಿಕಲ್ಟ್. ಸೊ ಇಟ್ ಮೇ ಗೋ ಅಪ್. ಸೊ ನಿಫ್ಟಿನ ನೋಡೋದಾದ್ರೆ, ಸೊ ನಿಫ್ಟಿಯಲ್ಲಿ ನಿನ್ನೆ ಕಂಪ್ಲೀಟ್ಲಿ ಬೈಯಿಂಗ್ ಇದೆ ಅಂತ ಹೇಳಿದೆ ನಾನು ಆಕ್ಚುಲಿ. ಯಾಕಂದ್ರೆ ಕ್ಯಾಂಡಲ್ ಕೂಡ ಅದೇ ರೀತಿ ಫಾರ್ಮ್ ಆಗಿದೆ ಅಂತ. ಸೊ ಗ್ಯಾಪ್ ಅಪ್ ಓಪನ್ ಆಯ್ತು ಅಂಡ್ ಇಮಿಡಿಯೇಟ್ಲಿ ಬೈಯಿಂಗ್ ನಮ್ಗೆ ಸಿಕ್ಕಿದೆ. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಈಸಿಲಿ ಫಸ್ಟ್ ಕ್ಯಾಂಡಲ್ ಅಥವಾ ಸೆಕೆಂಡ್ ಕ್ಯಾಂಡಲ್ ಹೈ ಬ್ರೇಕ್ ಆದಾಗ ನಾವು ಬೈಯಿಂಗ್ ಎಕ್ಸಿಕ್ಯೂಟ್ ಮಾಡಬಹುದಾಗಿತ್ತು. ಸ್ಟಿಲ್ ಇವತ್ತಿನ ದಿನದ ಕ್ಯಾಂಡಲ್ ನೋಡಿದ್ರು ಕೂಡ ಸೊ ಇಟ್ ಈಸ್ ಇನ್ ಬೈಯಿಂಗ್ ಸೈಡ್ ಓನ್ಲಿ. ಸೊ ಇದು ಬೈಯಿಂಗ್ ಸೈಡ್ ಇದೆ ಅಂಡ್ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗೋದು ಅಥವಾ ಕೆಳಗಡೆ ಲೋ ಬ್ರೇಕ್ ಆಗೋದು ಡಿಫಿಕಲ್ಟ್. ಸೊ ಹಾಗಾಗಿ ಎರಡರಲ್ಲೂ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಬಟ್ ನಿಫ್ಟಿ ಬಂದ್ಬಿಟ್ಟು ಫ್ಲಾಟ್ ಓಪನ್ ಆಗಬೇಕು ಅಂಡ್ ಇವತ್ತಿನ ಹೈ ಬ್ರೇಕ್ ಆಗಬೇಕು, ಅಥವಾ ಒಂದು ನೆಗೆಟಿವ್ ಕ್ಯಾಂಡಲ್ ಫಾರ್ಮ್ ಆಗಿ, ಸೊ ಸೆಲ್ಲರ್ಸ್ ಕ್ಯಾಂಡಲ್ ಫಾರ್ಮ್ ಆಗಿ ಅದರ ಹೈ ಬ್ರೇಕ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್ ದಟ್ ಟು ಇನ್ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಂತ ನೋಡ್ಬೋದು. ಡನ್. ಸೊ ಫಸ್ಟ್ 5 ಮಿನಿಟ್ಸ್ ಆದ್ಮೇಲೆ ಟ್ರೇಡ್ ಮಾಡಬೇಕು. ಸೊ ಫಸ್ಟ್ ಓಪನ್ ಆದ ತಕ್ಷಣ ಟ್ರೇಡ್ ಮಾಡಕ್ಕೆ ಹರಿ ಮಾಡೋದು ಬೇಡ. ಹಾಗಾಗಿ ಸೊ 24,440 ಲೆವೆಲ್ ಮೇಲ್ಗಡೆ ಸಸ್ಟೈನ್ ಆಗ್ತಾ ಇದ್ರೆ ಸೊ ಇಟ್ ಮೇ ಗೋ ಅಪ್ ಟು 150 ಪಾಯಿಂಟ್ಸ್ ಮೂವ್ಮೆಂಟ್ ನಮಗೆ ಸಿಗೋ ಚಾನ್ಸಸ್ ಇರುತ್ತೆ. 100 ಪಾಯಿಂಟ್ಸ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇದೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.